ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳ್ರಪ್ಪ. ನಿಮ್ಮ ಬದುಕಿನಲ್ಲಿ ಒಳ್ಳೆ ಕೆಲಸಗಳಿಗಿರುವಂತಹ ಎಲ್ಲಾ ವಿಘ್ನಗಳು ನಿವಾರಿಸ್ಲಿ ಅಂತ ನಾ ಕೇಳ್ಕೊಳಿಕತ್ತೀನಿ. ಛೇ ಛೇ ಛೇ, ಲಾಲು ಪ್ರಸಾದ್ ಯಾದವ್ ಅವರು ಹಿಂಗ ಮಾಡಬಾರ್ದಾಗಿತ್ತು ಅಂತೀನಿ. ಪಾಪ ಅವ್ರನ್ನ ನಂಬಿ ಹೆಣ್ಣು ಹುಡುಕ್ರಿ, ನಾನು ಲಗ್ನ ಆಗ್ತೀನಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಪಾಪ ಲಾಲೂಜಿ ಹೆಣ್ಣು ಹುಡುಕುದು ಬಿಟ್ಟು ನಡುದಾರ್ಯಾಗೆ ಒಬ್ಬ ಗಂಡ ಮಗನನ್ನು ಕಳಿಸ್ಬಿಟ್ಟ. ಅವ ನಡುದಾರ್ಯಾಗ ಬಂದು ರಾಹುಲ್ ಗಾಂಧಿಗೆ ಕಿಸ್ ಕೊಟ್ಟು ಹೋಗ್ಬಿಡುದ? ಎಂಥ ಅನಾಹುತ ಅಂತೀನಿ. ರಾಹುಲ್ ಗಾಂಧಿ ಅವರು ಓಪನ್ ಸ್ಟೇಜ್ನಾಗ ಹೇಳಿದ್ರು ನೋಡ್ರಿ, ನಾನು ಲಗ್ನ ಆಗ್ತೀನಿ, ನನಗ ಹೆಣ್ ಕೊಡ್ರಿ ಅಂತ ಹೇಳಿ. ಈ ತೇಜಸ್ವಿ ಯಾದವ್ ಅವರು ಮಾತಾಡ್ತಾರ. ಅವ್ರು ಮಾತಾಡೋ ಮುಂದೆ ಹೇಳ್ತಾರ, ಚಿರಾಗ್ ಪಾಸ್ವಾನ್ ಅವ್ರನ್ನ ಜಲ್ದಿ ಲಗ್ನ ಆಗಂತ ಕೇಳ್ಕೊಳಿಕತ್ತೀನಿ ಅಂತಾರ. ಅವಾಗ ಪಟ್ಟಂತೆ ರಾಹುಲ್ ಗಾಂಧಿ ಅವರು ಮೈಕ್ ತಗೊಂಡು ಅಗ್ದಿ ನಕ್ಕೊಂತ ನಾಚ್ಕೊಂತ, ನನಗೂ ಇದು ಅನ್ವಯಿಸ್ತದ, ನಾನು ಲಗ್ನ ಆಗ್ಲಿಕ್ಕೆ ತಯಾರದೀನಿ, ಲಾಲೂಜಿ ಅವ್ರಿಗೆ ಹೇಳಿನಿ ಅಂತ ಹೇಳ್ಕೊಂತ ಫುಲ್ ನಾಚಿ ನೀರಾಗಿ ಬಿಟ್ಟಿದ್ರು. चिराग पासवान से अगर आप सवाल जो पूछ रहे हैं, हम इस पे कोई टिप्पणी नहीं करेंगे, लेकिन उनको सलाह जरूर देंगे. हमारे बड़े भाई जल्द से जल्द शादी कर लें. अभिषेक मेरे लिए भी एप्लीकेबल है. वो तो पापा कब से कह रहे हैं. नहीं चल रही है इनके फादर के साथ. ಅದಕ್ಕೆ ನಾನು ರಾಹುಲ್ ಗಾಂಧಿ ಅವ್ರಿಗೆ ಪಾಪ ಹೌದು ಇಷ್ಟು ವರ್ಷ ಆದ್ಮೇಲೆ ಲಗ್ನ ಆಗ್ಲಿಕ್ಕೆ ಮನ್ಸು ಮಾಡ್ಯಾರಲ್ಲ, ಅವ್ರದ್ದೊಂದು ಸ್ವಯಂವರ ನಡೆದೇ ಬಿಡ್ಲಿ ಅಂತ ಹೇಳಿದ್ದೆ. ಆದ್ರ ಬಿಹಾರ ರ್ಯಾಲಿನ್ಯಾಗ ರಾಹುಲ್ ಗಾಂಧಿಗೆ ಇಂಥ ಪರಿ ಸ್ವಯಂವರ ನಡೀತಂತ ಗೊತ್ತಿರ್ಲಿಲ್ಲ. ಆ ಬಿಹಾರ್ ರ್ಯಾಲಿನ್ಯಾಗ ರಾಹುಲ್ ಗಾಂಧಿಗೆ ಒಬ್ಬ ಹುಡುಗ ಬಂದ ಹುಡ್ಕೋತ ಬಂದ ಕಿಸ್ ಕೊಟ್ಟೆ ಬಿಟ್ಟ. ಈ ಕಾಂಗ್ರೆಸ್ ಇಂದ ಮೊಹಬ್ಬತ್ ಕಿ ದುಖಾನ್ ಅಂತಾರ ನೋಡ್ರಿ, ಅದು ಮತ್ತೊಂದ್ ಲೆವೆಲ್ ತಲುಪದಂಗ ಆಯ್ತು ನೋಡ್ರಿ. ನಡುದಾರ್ಯಾಗ ಒಬ್ಬ ಗಂಡ ಮಗ ಬಂದ್ ಹಿಂಗ್ ಕಿಸ್ ಕೊಟ್ಟು ಹೋದ್ರ ಪಾಪ ಏನ್ ಮಾಡ್ಬೇಕು ಅವ್ರೇ? ಛೇ 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 ಛೇ, ಪಾಪ ನನಗನಿಸ್ತದ ಲಾಲೂಜಿ ಅವ್ರದ್ದು ಇದ್ರಾಗ ತಪ್ಪಿಲ್ಲ ಅಂತೀನಿ. 55 ವರ್ಷ ಆದ್ರೂ ಲಗ್ನ ಆಗ್ಲಾರ್ದೆ ಹಿಂಗೆ ಅದಾರ ಉಳ್ದಾರ ಅಂದ್ರೆ ಇನ್ನೂ ಮೋಸ್ಟ್ಲಿ ಅವರಿಗೆ ಬಹುಶಃ ಹೆಣ್ಮಕ್ಳ ಮೇಲೆ ಇಂಟ್ರೆಸ್ಟ್ ಇರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಈ ಐಡಿಯಾ ಮಾಡ್ಯಾರೋ ಏನೋ, ಯಾರಿಗ್ ಗೊತ್ತ ಹೇಳ್ರಿ. ಲಾಲೂಜಿ ಬಹಳ ಚಾಲು ಅದಾರ, ಯಾಕೆ ಹಿಂಗ್ ಮಾಡದಂತ ಗೊತ್ತಾಗ್ಲಿಲ್ಲ. ಈ ಪ್ರಿಯಾಂಕಾ ಗಾಂಧಿ ಅದಾರ ನೋಡ್ರಿ, ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕೇಂಬ್ರಿಡ್ಜ್ ನಂತ ಯೂನಿವರ್ಸಿಟಿನಾಗ ಓದಿದ್ರು ಎಲ್ಲರೂ ಪಪ್ಪು ಪಪ್ಪು ಅಂತ ಮಜಾಕ್ ಮಾಡ್ತಾರ ಅಂತ ಹೇಳಿದ್ರು. ಆದ್ರ ಪರಿಸ್ಥಿತಿ ಹೆಂಗಾಗ್ಯದ ಗೊತ್ತಾ? ಕೇಂಬ್ರಿಡ್ಜ್ನಾಗ ಶಿಕ್ಷಣ ಪಡೆದಂತಹ ರಾಹುಲ್ ಗಾಂಧಿಗೆ ಒಬ್ಬ ಸಾಧಾರಣ ದಿನಗೂಲಿ ಕಾರ್ಮಿಕ ಎಕ್ಸ್ಪ್ಲೇನ್ ಮಾಡುವಂತಹ ಸ್ಥಿತಿ ಬಂದದ. ನೋಡಿದ್ರ ಮನ್ಸಿಗೆ ಹತ್ತದ ನೋಡ್ರಿ ನೀವು ಒಂದ್ಸಲ. ये जो मखाना की इंडस्ट्री है, आप जैसे लोगों की मदद करने के लिए क्या करना चाहिए? हम लोग को मदद करने के लिए फैक्ट्री लगा देना चाहिए. फैक्ट्री लगा दी तो ये पूरा का पूरा काम आप जो कर रहे हो ये तो चला जाएगा. Oh shit, here we go again. हम ही लोग ना काम करेंगे उसमें. हाँ, हम ही लोग पैसा मिलेगा ना. जैसे हम लोग काम करेंगे, हम ही लोग अभी यहाँ पे भी बनाते हैं, फैक्ट्री में भी हम ही लोग बनाएंगे. ಖರೆ ಅದ ನೋಡ್ರಿ, ಇದನ್ನ ನೋಡಿದ್ರೆ ನನಗೆ ಬಹಳ ಮನ್ಸಿಗೆ ಹತ್ತದ. ರಾಹುಲ್ ಗಾಂಧಿ ಯಾಕಿಷ್ಟು ಮೂರ್ಖರದಾರ ಅಂತ ಹೇಳಿ, ಸಾರಿ ಮೂರ್ಖ ಅಂತ ಕೇಳಿಸ್ತೇನೆ ನಿಮಗ? ಇಲ್ಲ, ಮುಗ್ಧರದಾರ ಅಂತ ಹೇಳಲಿಕ್ಕೆ ಹೋದೆ ನಾನು. ಯಾಕೆ ಏನು ಗೊತ್ತಾಗೋದಿಲ್ಲ ಅಂತ ಹೇಳಿ. ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬರೋಣ. ದಸರಾ ಹಬ್ಬದ ಉದ್ಘಾಟನೆ ಬಗ್ಗೆ ಕಿರಿಕಿರಿ ನಡೆದೈತ್ ನೋಡ್ರಿ. ಅದ್ರಾಗ ನಮ್ದು ಏನು ತಕರಾರು ಇಲ್ರಪ್ಪ. ಆದ್ರೆ ಇಲ್ಲೊಬ್ಬ ಮುಸ್ಲಿಂ ಮುಖಂಡನ ಮಾತು ಕೇಳಿ ನಗಬೇಕು ಅಳಬೇಕು ತಿಳಿಲಿಲ್ಲ. ಮುಸ್ಲಿಂ ಧಾರ್ಮಿಕ ಆಚರಣೆಗಳದ್ರಾಗ ಹಿಂದೂಗಳು ನೇತೃತ್ವ ವಹಿಸಿಕೊಂಡ್ರ ಹಂಗ ಮಾಡುವಂತ ಸರ್ಕಾರನೇ ಬೇಡ ನಮಗ ಅಂತ ಸಾದಿಕ್ ಪಾಷಾ ಅನ್ನೋರು ಹೇಳ್ತಾರ. ಕೇಳ್ರಿ. ಇನ್ ಕೇಸ್ ನಾಳೆ ದಿನ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಾಳೆ ಬರುವ ಮುಸ್ಲಿಂ ಧಾರ್ಮಿಕ ಆಚರಣೆಯಲ್ಲಿ ನೇತೃತ್ವ ಹಿಂದೂಗಳೇ ವಹಿಸಬೇಕು ಅಂತ ಹೇಳಿ ಆಜ್ಞೆಯನ್ನ ಪಾಸ್ ಮಾಡಿದ್ರೆ ಮುಸಲ್ಮಾನರ ಪ್ರತಿಕ್ರಿಯೆ ಏನಿರುತ್ತೆ? ಅದವ್ರು ಡಿಸೈಡ್ ಮಾಡಿ. ಸಿರಿಯಾನಲ್ಲಿ ಇನ್ವಾಲ್ವ್ ಆಗಿ ಕೊಡಲ್ಲ ನಾವು ಯಾರಿಗೆ? ಸಂಬಂಧ ಪ್ರಶ್ನೆ ಯಾರಿಗೆ ನಾವು ಇನ್ವಾಲ್ವ್ ಆಗಿ ಕೊಡಲ್ಲ ಅಂತ ಗೌರ್ಮೆಂಟ್ ಏನಕ್ಕೆ ನಮ್ಗೆ? ನಮ್ಮ ಧರ್ಮದ ಒಳಗಡೆ ಬಂದ್ರೆ ಗೌರ್ಮೆಂಟ್ ಬೇಡ ನಮ್ಗೆ. ಇನ್ನೊಂದ್ಸತಿ ಹೇಳಿ ಸರ್, ಹಿಂದೂಗಳ ಗೌರ್ಮೆಂಟ್ ಬೇಡ ನಮ್ಗೆ. ನಮ್ಮ ಶರೀರ ಒಳಗಡೆ, ನಮ್ಮ ಧರ್ಮ ಒಳಗಡೆ ಚೇಂಜಸ್ ಮಾಡಕ್ಕೆ ಏನನ್ನ ಇದು ಮಾಡಕ್ ಬಂದ್ರೆ ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ, ಯಾವ ಗೌರ್ಮೆಂಟೇ ಬೇಡ ಮುಸಲ್ಮಾನ ಉತ್ತೇಜನ ಮಾಡಕ್. ಇದನ್ನ ನೋಡಿ ಒಂದು ಹಾಡು ನೆನಪಾಯ್ತು ನೋಡ್ರಿ. ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ,
ಪಾಪ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಮಂದಿ ಅವರನ್ನು ಇಷ್ಟು ದಿನ ಎಷ್ಟು ಓಲೈಸ್ಕೋತ ಬಂದ್ರು, ಇದ್ರ ಸಲುವಾಗಿ ಹಿಂದೂಗಳನ್ನು ವಿರುದ್ಧ ಹಾಕೊಂಡ್ರು. ಅದ್ಯಾವುದನ್ನೂ ಲೆಕ್ಕಕ್ಕಿಟ್ಕೊಳ್ಳಾರ್ದೆ ಇಂಥ ಸರ್ಕಾರನೇ ನಮಗ ಬೇಡ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳ್ತಾರಂತಂದ್ರ ಮುಂದೆ ಏನ್ ಮಾಡ್ತೀರಿ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ನೋಡ್ರಪ್ಪ. ಈ ಗಣಪತಿ ಹಬ್ಬದ ದಿನ ಬರೇ ರಾಹುಲ್ ಗಾಂಧಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹೇಳಿರಂತ ಹೇಳಿ ಮನ್ಸಿಗೆ ಹಚ್ಕೊಳಿಕ್ ಹೋಗ್ಬೇಡ್ರಿ. ಇವತ್ತಿನ ನಮ್ಮ ಮಿರ್ಚಿ ಮಂಡಕ್ಕಿದಾಗ ಕಡಿ ಒಂದು ಭಾರಿ ಕ್ಯೂಟ್ ಗಣಪತಿಯನ್ನ ಕಣ್ತುಂಬ್ಕೊಳ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.